ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ತ್ರಿಶೂರಿಗೆ ಹೋಗ್ತಿದ್ದೀನಿ, ಹಾಗಾಗಿ ರೆಡಿ ಆಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ರೆಡಿ ವಿತ್ ಮೀ ಆ್ಯಂಡ್ ಜರ್ನಿ ಎಲ್ಲದನ್ನು ನಿಮಗೆ ತೋರಿಸ್ತೀನಿ. ಇವಾಗ ಆಲ್ಮೋಸ್ಟ್ ಟೈಮು 3-4 ಆಗ್ತಾ ಬಂತು. 3:55 ಆಗಿದೆ. ಬಟ್ ನಾನು 5 ನಿಮಿಷ ಫಾಸ್ಟ್ ಇಟ್ಟಿದ್ದೀನಿ, ನೋಡ್ಬೋದು ನೀವು. 4 ಆಗ್ತಾ ಬರ್ತಾಯಿದೆ. ನಾನಿವಾಗ ರೆಡಿ ಆಗ್ತೀನಿ. ಇನ್ನು ಬೇಗ ರೆಡಿಯಾಗಿ ಬೇಗ ಹೊರಡಬೇಕು. ಅದಕ್ಕೋಸ್ಕರ ಮೊದಲಿಗೆ ನಾನು ಫೇಸ್ ಇದು ಮಾಡ್ಕೊಂಡಿದ್ದೀನಿ, ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಸ್ನಾನ ಮಾಡಿಕೊಂಡು. ಹೇರ್ ವಾಶ್ ಮಾಡಿಲ್ಲ, ಯಾಕಂದರೆ ಲಾಂಗ್ ಜರ್ನಿ ಅಲ್ವಾ, ಹಾಗಾಗಿ ಹೇರ್ ವಾಶ್ ಮಾಡೋದು ಬೇಡ ಅಂತ ನಾನು ಮೈಗೆ ಸ್ನಾನ ಮಾಡ್ಕೊಂಡಿದ್ದೀನಿ. ಇವಾಗ ಮೇಕಪ್ ಮಾಡ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ಮೊದಲಿಗೆ ನಾನು ರೋಸ್ ವಾಟ್ರ್ ತೊಗೊಂಡಿದ್ದೀನಿ. ರೋಸ್ ವಾಟ್ರ್ ತುಂಬ ಒಳ್ಳೆಯದು, ಯಾಕಂದರೆ ಫೇಸು ಪ್ರೊಟೆಕ್ಷನ್ಗೆ ತುಂಬ ಬೆನಿಫಿಟ್ಸು ರೋಸ್ ವಾಟ್ರ್. ಹಾಗಾಗಿ ನಾನು ಫಸ್ಟ್ ರೋಸ್ ವಾಟ್ರನ್ನ ಹಾಕೋತೀನಿ ಫೇಸಿಗೆ. ಇದು ಸ್ವಲ್ಪ ಡ್ರೈ ಆಗಬೇಕು. ನೆಕ್ಸ್ಟು ನಾನು ಅಲೋವೆರಾ ಜೆಲ್ ತೊಗೋತೀನಿ. ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ನಾನು ತೊಗೋತೀನಿ ಅಲೋವೆರಾ ಜೆಲ್ಲು. ಅದನ್ನು ನಾನು ಈ ಬಾಟಲ್ಗೆ ಫಿಲ್ ಮಾಡಿರ್ತೀನಿ. ನಾನು ಯಾವಾಗಲೂ ಅಷ್ಟೇ, ನನಗೆ ಈಸಿಯಾಗಿ ಸಿಗುತ್ತೆ ಅಂತ ಕಾರಣಕ್ಕೆ ನಾನು ಫಿಲ್ ಮಾಡಿಕೊಡೋ ಒಂದು ಪ್ಲೇಸಲ್ಲಿ ಇಟ್ಕೊಂಡ್ಬಿಡ್ತೀನಿ ಯಾವಾಗಲೂ. ಇದು ಡ್ರೈ ಆಗಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ. ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ. ರೋಸ್ ವಾಟ್ರ್ ಹಾಕೋದ್ರಿಂದ ತುಂಬ ಒಳ್ಳೆಯದು. ರೋಸ್ ವಾಟ್ರ್ ಸ್ಕಿನ್ನಲ್ಲಿ ಡ್ಯಾಮೇಜ್ ಆಗೋದನ್ನ ತಡೆಯುತ್ತೆ, ಹಾಗಾಗಿ ತುಂಬ ಒಳ್ಳೆಯದು. ಆಲ್ಮೋಸ್ಟ್ ರೋಸ್ ವಾಟ್ರ್ ಯೂಸ್ ಮಾಡ್ತಾ ಇರಬೇಕು ಆವಾಗವಾಗ. ಕಣ್ಣಿಗೆ, ಫೇಸಿಗೆ ಎಲ್ಲ ತುಂಬ ಒಳ್ಳೆಯದು. ಆಲ್ಮೋಸ್ಟು ಡ್ರೈ ಆಗ್ತದೆ, ಬಟ್ ನನಗೆ ಟೈಮ್ ಇಲ್ಲದಿರೋ ಕಾರಣಕ್ಕೆ ನಾನೇ ಡ್ರೈ ಮಾಡ್ಕೋತೀನಿ. ಇವಾಗ ಅಲೋವೆರಾ ಜೆಲ್ ತೊಗೋತೀನಿ. ನಾನು ಎರಡೂ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಳೋದು ಯಾವಾಗಲೂ, ಯಾಕಂದರೆ ತುಂಬ ಫೇಸಿಗೆ ಒಂದೊಂದೇ ಡ್ರಾಪ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಚ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ. ಅದಕ್ಕೋಸ್ಕರ ನಾನು ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೋತೀನಿ. ಅಲೋವೆರಾ ಜೆಲ್ ಕೆಲಸ ಮುಗೀತು. ನೆಕ್ಸ್ಟ್ ನಾನು ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ. ಇದು ನಂದು ಮೇಕಪ್ ಕಿಟ್. ನಾನು ಶುಗರ್ ಅವ್ರದ್ದು ಮಾಯಿಶ್ಚರೈಸರ್ ತೊಗೊಂಡಿದ್ದೀನಿ, ನೋಡ್ಬೋದು ನೀವು. ಕಾಣಿಸುತ್ತೆ ಗೊತ್ತಿಲ್ಲ. ಶುಗರ್ ಅವ್ರದ್ದು ತುಂಬ ಒಳ್ಳೆ ಪ್ರಾಡಕ್ಟ್ ಶುಗರ್. ನಾನು ಆಲ್ಮೋಸ್ಟ್ ಶುಗರ್ ಯೂಸ್ ಮಾಡೋದ್ರಿಂದ ಶುಗರ್ ಎಲ್ಲ ತೊಗೋತೀನಿ. ಈ ಥರ ಬರುತ್ತೆ ಇದು ಬಾಟಲ್, ಆರೆಂಜಲ್ಲಿ ತುಂಬ ಚೆನ್ನಾಗಿದೆ ನೋಡೋಕ್ಕೂ. ಜೆಲ್ ಟೈಪಲ್ಲಿ ಬರುತ್ತೆ, ನೀವು ನೋಡ್ಬೋದು.
ಮಾಯ್ಶ್ಚರೈಸರು ಅಷ್ಟೇ ತುಂಬ ಒಳ್ಳೆಯದು ಸ್ಕಿನ್ನಿಗೆ. ಸ್ಕಿನ್ ಡ್ಯಾಮೇಜ್ ಆ್ಯಂಡ್ ಪ್ರೊಟೆಕ್ಷನ್ ಕೊಡೋದಲ್ಲದೆ ನಮ್ಮ ಸ್ಕಿನ್ನು ಬ್ರೈಟ್ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಮೇಕಪ್ ಬೇಗ ಹೋಗದೇ ಇರೋ ರೀತಿ ತಡೆಯುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಮಾಯ್ಶ್ಚರೈಸರ್ ಯೂಸ್ ಮಾಡೋದು ಒಳ್ಳೆಯದು. ಸ್ಕಿನ್ ಪಿಗ್ಮೆಂಟೇಷನ್ಸ್ ಎಲ್ಲ ಕಡಿಮೆ ಮಾಡುತ್ತೆ. ನಾನು ಫೇಸ್ ಸಿರಮ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ನಾನು ಇದೊಂದು ಆನ್ಲೈನಲ್ಲಿ ಬುಕ್ ಮಾಡಿದಂಥ ಸಿರಮ್ ಇದು, ಇನ್ಸ್ಟಾದಲ್ಲಿ ನೋಡಿ, ಕೇರಳದವ್ರದ್ದು. ನೋಡೋಕ್ಕೆ ಒಂಥರ ರೆಡ್ ಕಲರಲ್ಲಿದ್ರೂ ತುಂಬ ಒಳ್ಳೆಯದು, ಚೆನ್ನಾಗಿದೆ ಇದು ಪ್ರಾಡಕ್ಟ್. ನಾನು ಫೇಸ್ ಸಿರಮ್ ಆ್ಯಂಡ್ ಹೇರ್ ಗ್ರೋತ್ ಸಿರಮ್ ಎರಡೂ ಬುಕ್ ಮಾಡಿದ್ದೀನಿ ಇದು. ಹಾಗಾಗಿ ಇನ್ಸ್ಟಾದಲ್ಲಿ ಅವ್ರ ಪೇಜಲ್ಲಿ ನೋಡ್ಬೇಕಿನ್ನು ರಿಸಲ್ಟ್ ಹೇಗಿದೆ ಅಂತ. ಸಿರಮ್ ಇಷ್ಟ ಆಯಿತು ನನಗೆ. ಹೇರ್ ಗ್ರೋತ್ ಸಿರಮು ಆ್ಯಂಡ್ ಫೇಸ್ ಪ್ಯಾಕು ಚೆನ್ನಾಗಿದೆ. ಹೇರ್ ಗ್ರೋತ್ ಸಿರಮಿಂದ ಇನ್ನೂ ರಿಸಲ್ಟ್ ನೋಡಬೇಕು ಸ್ವಲ್ಪ ದಿನ. ಬಟ್ ಇದೆಲ್ಲ ಫೇಸಿಂದೆಲ್ಲ ಚೆನ್ನಾಗಿದೆ ಅವ್ರದ್ದು ರಿಸಲ್ಟ್. ಇವಾಗ ಸಿರಮ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಸನ್ಸ್ಕ್ರೀನ್ ಮೈನ್. ನಾನು ಇಲ್ಲಿ ಸನ್ಸ್ಕ್ರೀನ್ ರೆನಿ ಅವ್ರದ್ದು ತೊಗೊಂಡಿದ್ದೀನಿ. ಇದೊಂಥರ ಚೆನ್ನಾಗಿದೆ ಸನ್ಸ್ಕ್ರೀನು. ನಾನಿದು 2ನೇ ಟೈಮ್ ಯೂಸ್ ಮಾಡ್ತಿರೋದು, ಮೀನ್ಸ್ 2ನೇ ಬಾಟಲ್. ಒಳ್ಳೆ ರಿಸಲ್ಟ್ ಇದೆ ಇದು. ಕೆಲವು ಸನ್ಸ್ಕ್ರೀನು ಆಯಿಲಿ ಫೀಲ್ ಆಗುತ್ತೆ, ಬಟ್ ಇದು ಚೆನ್ನಾಗಿದೆ. ಆ ಥರ ಏನು ಇದಾಗೋದಿಲ್ಲ. ಲಾಂಗ್ ಟೈಮ್ ಮೇಕಪ್ ನಿಲ್ಲುತ್ತೆ. ಪ್ರೊಟೆಕ್ಷನ್ನು ಚೆನ್ನಾಗಿದೆ, ಸನ್ ಪ್ರೊಟೆಕ್ಷನ್ನು. ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಇವಾಗ ಆಲ್ಮೋಸ್ಟ್ ಆಗಿದೆ. ನಾನು ಫೌಂಡೇಶನ್ ಹಾಕ್ತೀನಿ. ಶುಗರ್ ಅವ್ರ ಫೌಂಡೇಶನ್ ತೊಗೊಂಡಿದ್ದೀನಿ ನಾನು. ಆ್ಯಕ್ಚುಲಿ ಇದರಲ್ಲೇ ಕೊಟ್ಟಿರ್ತಾರೆ, ಬಟ್ ಇದು ಅಷ್ಟೊಂದು ಗಟ್ಟಿ ಇಲ್ಲ, ಬೇಗ ಕಟ್ಟಾಗ್ಬಿಡುತ್ತೆ. ಅದಕ್ಕೋಸ್ಕರ ಟ್ಯಾಪ್ ಮಾಡಿ ಮತ್ತು ನಮ್ಮ ಬ್ಲೆಂಡಿಂಗಲ್ಲಿ ನಾವು ಬ್ಲೆಂಡ್ ಮಾಡ್ಕೋತೀನಿ.
ಇದು ಇವಾಗ ಆಗಿದೆ ಆಲ್ಮೋಸ್ಟ್. ನಾನು ಸ್ವಲ್ಪ ಸೆಟ್ಟಿಂಗ್ಸ್ ಸ್ಪ್ರೇನ ಇದು ಮಾಡ್ಕೋತೀನಿ. ಫೌಂಡೇಶನ್ ಹಾಕಿದ ಮೇಲೆ ಸ್ವಲ್ಪ ಸೆಟ್ಟಿಂಗ್ ಸ್ಪ್ರೇ ಮಾಡಿದರೆ ಸ್ವಲ್ಪ ಟೈಮ್ ನಿಮ್ಮ ಮೇಕಪ್ ಇನ್ನೂ ಜಾಸ್ತಿ ಟೈಮ್ ಇರಲಿಕ್ಕೆ ಸ್ವಲ್ಪ ಸಹಾಯ ಮಾಡುತ್ತೆ. ಹಾಗಾಗಿ ಒಂದು 6-7 hours ಇರಲಿಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಸೆಟ್ಟಿಂಗ್ ಸ್ಪ್ರೇನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಡ್ರೈ ಆಗಬೇಕು. ಆದಮೇಲೆ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀನಿ. ಶುಗರ್ ಅವ್ರು ತೊಗೊಂಡಿದ್ದೀನಿ. ನಾನು ಕನ್ಸಿಲರ್ ಏನು ಯೂಸ್ ಮಾಡ್ತಿಲ್ಲ, ಜಸ್ಟ್ ಫೌಂಡೇಶನ್ ಮಾತ್ರ. ಇವಾಗ ಡ್ರೈ ಆಗಿದೆ. ಶುಗರ್ ಅವ್ರದ್ದು ಲೂಸ್ ಪೌಡ್ರ್ ಯೂಸ್ ಮಾಡ್ತಿರೋದು ನಾನು. ಆಗಿದೆ ಪೌಡ್ರ್ ಹಾಕಿ ನಾನು ಐಬ್ರೋನ ಸ್ವಲ್ಪ ಹೈಲೈಟ್ ಮಾಡ್ಕೋತೀನಿ. ಯಾಕಂದರೆ ಫೌಂಡೇಶನ್ ಎಲ್ಲ ಹಾಕಿರೋದ್ರಿಂದ ಐಬ್ರೋಸು ಫುಲ್ ಡಲ್ ಆಗಿಬಿಟ್ಟಿರುತ್ತೆ. ಐಬ್ರೋಸ್ ಆಗಿದ್ದೆ. ನಾನಿವಾಗ ಐ ಶೇಡ್ಸ್ ತೊಗೋತಿದ್ದೀನಿ. ನಾನು ಲೈಟ್ ಬ್ರೌನಲ್ಲಿ ಸ್ವಲ್ಪ ಲೈಟಾಗಿ ಕೈಯಲ್ಲೇ ಟ್ಯಾಪ್ ಮಾಡ್ಕೋತೀನಿ. ನೆಕ್ಸ್ಟು ನಾನು ಹೈಲೈನರ್ ಹಾಕ್ತೀನಿ. ಶುಗರ್ ಅವ್ರದ್ದು ಇದನ್ನು ಹಾಕಿ ಆಮೇಲೆ ನಾನು ಬರ್ತೀನಿ. ಆಗಿದೆ ಐಲೈನರ್ ಪಡ್ಕೊಂಡು. ನಾನು ಆ್ಯಕ್ಚುಲಿ ಫೋನಲ್ಲಿ ಬರೀಲಿಕ್ಕೆ ಸ್ವಲ್ಪ ಕಷ್ಟ, ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ನಾನು ಐಲೈನರ್ನ ಬರ್ಕೊಂಡಿದ್ದು. ನಾನು ಇವಾಗ ಮಸ್ಕರ ಯೂಸ್ ಮಾಡ್ತೀನಿ, ಶುಗರ್ ಅವ್ರದ್ದೇನೆ. ಆಲ್ಮೋಸ್ಟ್ ಮಸ್ಕರ ಆಗಿದೆ ಕಣ್ಣಿಗೆ. ಇವಾಗ ಆಲ್ಮೋಸ್ಟ್ ಫಿನಿಶ್ ಆಯಿತು. ನಾನು ಬ್ಲೆಂಡಿಂಗ್ ಯೂಸ್ ಮಾಡ್ತೀನಿ, ಫೇಸ್ ಬ್ಲೆಂಡಿಂಗ್. ಪಿಂಕ್ ಕಲರ್ ಸೇಮ್ ಆ್ಯಸ್ ಯೂಶುವಲ್. ನನಗೆ ಪಿಂಕ್ ಕಲರು ತುಂಬ ಇಷ್ಟ.
ಹೈಲೈಟರ್ ನೆಕ್ಸ್ಟ್. ಇವಾಗ ನಾನು ಸೆಟ್ಟಿಂಗ್ ಸ್ಪ್ರೇ ಫೈನಲಿ ಮೇಕಪ್ ಆಗಿದೆ. ನಾನು ಇದನ್ನು ಯೂಸ್ ಮಾಡ್ತೀನಿ. ಇದು ಸ್ವಲ್ಪ ಡ್ರೈ ಆಗಲಿ. ಲಿಪ್ ಲೈನರ್ ಯೂಸ್ ಮಾಡಲ್ಲ, ಡೈರೆಕ್ಟ್ ಲಿಪ್ಸ್ಟಿಕ್ ಲಿಪ್ ಗ್ಲಾಸ್ ಯೂಸ್ ಮಾಡ್ತೀನಿ. ಲಿಪ್ ಲೈನರು ಬೇಡ ಅಂತ. ಲಿಪ್ಸ್ಟಿಕ್ ಆಗಿದೆ. ಇದರಲ್ಲಿ ಅಷ್ಟು ಓವರ್ ಕಲರ್ ಕಾಣಿಸ್ತಿದೆ, ಬಟ್ ಇಷ್ಟೊಂದು ಕಲರ್ ಏನಿಲ್ಲ. ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಡಲ್ ಇದೆ, ಬಟ್ ತುಂಬ ಟೈಮ್ ಇರುತ್ತೆ. ಹಾಗಾಗಿ ಒಂದು ಚೆನ್ನಾಗಿರೋ ಪ್ರಾಡಕ್ಟ್ಸ್ ನೋಡ್ಬೋದು ನೀವು. ಲೈಟ್ ಕಲರ್ ಇದು, ಬಟ್ ಇಲ್ಲಿ ಹಾಕುವಾಗ ತುಂಬ ಡಾರ್ಕ್ ಕಾಣಿಸ್ತಿದೆ. ಅದು ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆದ್ರೇ ಅದರದ್ದು ರಿಯಲ್ ಕಲರ್ ಕಾಣಿಸುತ್ತೆ. ನಂದು ಫಿನಿಶ್ ಆಯಿತು. ನಾನಿನ್ನು ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿ ಆಗ್ತೀನಿ. ನಂದು ಫೈನಲ್ ಲುಕ್ಕು ರೆಡಿಯಾಗಿದೆ. ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಆ್ಯಂಡ್ ಇದಕ್ಕೆ ಇಯರಿಂಗ್ಸು ನಾನಿನ್ನೂ ಹಾಕಿಲ್ಲ. ನಾನು ಇದಕ್ಕೆ ಮ್ಯಾಚ್ ಆಗೋ ಥರ ವೈಟ್ ಇಯರಿಂಗ್ಸ್ನ ನಾನು ಹಾಕೋತಿದ್ದೀನಿ. ಅಂದರೆ ಜುಮ್ಕಾ ಟೈಪಲ್ಲಿದೆ ಇದು. ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದೀನಿ. ನಾನು ಯಾಕಂದರೆ ಆಲ್ಮೋಸ್ಟು ಸ್ವಲ್ಪ ವೈಟ್ ಇರೋದ್ರಿಂದ ಅಲ್ಲಲ್ಲಿ ಬ್ರೌನು ವಿತ್ ವೈಟ್, ಇದು ಸ್ವಲ್ಪ ಸೂಟ್ ಆಗುತ್ತೆ ವೈಟ್ ಜುಮ್ಕಾ. ಆಗಿದೆ ವಾಚ್. ಇದು ಡ್ರೆಸ್ ಆಗ್ತಿರೋದ್ರಿಂದ ನಾನು ಈ ವಾಚನ್ನ ಹಾಕೋತೀನಿ. ಇದನ್ನು ಮಲ್ಟಿಪಲ್ ಕಲರ್ಸ್ ಇರೋದ್ರಿಂದ ಸೂಟ್ ಆಗುತ್ತೆ. ಜೀನ್ಸಿಗೆಲ್ಲ ಆದರೆ ಬೇರೆ ವಾಚ್ ಯೂಸ್ ಮಾಡ್ತೀನಿ ಆಲ್ಮೋಸ್ಟ್, ಬಟ್ ಅದನ್ನು ಇಟ್ಕೋತೀನಿ ನಾನು. ಈ ವಾಚ್ ಇದನ್ನು ನಾನು ಜೀನ್ಸಿಗೆ ಯೂಸ್ ಮಾಡಲಿಕ್ಕಾಗುತ್ತೆ ಅಂತ ನಾನು ಇದನ್ನು ಎತ್ತಿಟ್ಕೋತೀನಿ. ನೆಕ್ಸ್ಟ್ ನಾನು ಇದನ್ನು ಇಟ್ಕೋತೀನಿ. ಇದು ಈ ಕೈಗೆ ಹಾಕೋಣ. ಆಲ್ರೆಡಿ ದಾರ ಎಲ್ಲ ಇದೆ, ಬಟ್ ಆದರೂ ಇರಲಿ, ಸ್ವಲ್ಪ ಲುಕ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಹಾಕೋತೀನಿ. ಬ್ಯಾಕಲ್ಲಿ ಹಾಕೋಣ. ಚೆನ್ನಾಗಿದೆ. ಆಯಿತು, ನಾನು ಆಲ್ಮೋಸ್ಟ್ ನಾನು ಹೇರ್ನ ಹೀಗೆ ಬಿಟ್ಕೋತೀನಿ, ಇಲ್ಲಾಂದರೆ ಜಸ್ಟ್ ಒಂದು ರಿಬ್ಬನ್ ಹಾಕ್ತೀನಿ. ಇನ್ನೂ ಟೈಮ್ ಇವಾಗ ಆಲ್ಮೋಸ್ಟ್ ನೀವು ನೋಡ್ಬೋದು ಟೈಮ್ 5 ಆಗ್ತಾ ಬಂತು. ಫೈವ್ 5:30ಗೆಲ್ಲ ಹೊರಡಬೇಕು. ಇನ್ನೊಂದು ಸ್ವಲ್ಪ ಪ್ಯಾಕಿಂಗ್ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಹೊರಡುವ. ನಾನು ಕತ್ತಿಗೆ ಏನೂ ಹಾಕಿಲ್ಲ, ಆ ಕಾರಣಕ್ಕೆ ನಾನು ಕತ್ತಿಗೆ ಇದನ್ನು ಹಾಕ್ತೇನೆ.
ಅದೊಂಥರ ಚೆನ್ನಾಗಿದೆ, ಹಾಗಾಗಿ ಸೂಟ್ ಆಗುತ್ತೆ ಸ್ವಲ್ಪ ಅಂತ ಹೇಳಿ ನಾನು ಇದನ್ನು ಹಾಕ್ತೀನಿ. ಹೇರು ಹಾಗೆ ಕ್ಲಿಪ್ ಹಾಕ್ಕೊಂಡ್ಬಿಡ್ತೀನಿ. ಆಗಿದೆ, ಇದು ಫೈನಲ್ ಲುಕ್ ನಂದು. ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಸ್ವಲ್ಪ.